Hello friends, welcome back to my YouTube channel. I am Yoganand Goda, student of ICCA college. Okay, let's begin today wonderful class. See, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ಕೊಂತ ಹೋಗೋಣಪ್ಪ ಅಂದ್ರೆ ಟೈಪ್ಸ್ ಆಫ್ ಅರೇ ಒಳಗಡೆ ಓದ್ ಕ್ಲಾಸ್ ಅಲ್ಲಿ 1 ಡೈಮೆನ್ಷನ್ ಅರೇ ನಾವು ಮಾಡಿದ್ವಿ. ಸೊ ಇವಾಗ 2 ಡೈಮೆನ್ಷನ್ ಅರೇ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಲ್ಟಿ ಡೈಮೆನ್ಷನ್ 3D ಅರೇ ಮಾಡ್ಕೊಂತ ಹೋಗೋಣ. ಓಕೆನಾ? ಇವಾಗ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ 2D ಅರೇ, ಐ ಮೀನ್ 2 ಡೈಮೆನ್ಷನ್ ಅರೇ. ಏನಪ್ಪಾ ಅಂದ್ರೆ ಟೂ ಡಿ ಅರೇ ಒಳಗಡೆ ರೋ ಮತ್ತೆ ಕಾಲಮ್ ಇರುತ್ತೆ. ಸೊ ಅದನ್ನ ನಾವು 2D ಅರೇ ಅನ್ಸ್ತೀವಿ. 1D ಅಂದ್ರೆ ಏನಪ್ಪಾ, ಬರೀ ರೋ ಅಷ್ಟೇ ಇರುತ್ತೆ. ಸೊ ಅದಕ್ಕೆ ಸಿಂಗಲ್ ಡೈಮೆನ್ಷನ್, ಇದು 2 ಡೈಮೆನ್ಷನ್. ಈಗ ಡೆಫಿನೇಷನ್ ಮಾಡ್ತೀವಿ ನೋಡಿ. A 2 dimensional 2D array is a array forming a table like structure with rows and columns, and also it is useful for storing a tabular data such as matrix or ಓಕೆನಾ. ಆಮೇಲೆ ಇದು 2 ಡೈಮೆನ್ಷನಲ್ ಡೆಫಿನೇಷನ್ ಆಯ್ತು. ಇವಾಗ ಯಾವ ರೀತಿ ಆಕ್ಸೆಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ಗೈಸ್. ಡಿಕ್ಲೇರ್ ಮತ್ತೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂತ ಹೋಗೋಣ. ಏನಿಲ್ಲ, ಇದ್ರಲ್ಲಿ ಮತ್ತೆ ಸಿಂಟ್ಯಾಕ್ಸ್ ನೋಡೋಣ. ಏನಪ್ಪ ಸಿಂಟ್ಯಾಕ್ಸ್ ಅಂದ್ರೆ, ಒಂದು ಡೇಟಾ ಟೈಪ್ ಮತ್ತೆ ಅದ್ರದ್ದು ಅರೆ ನೇಮ್ ಮತ್ತೆ ಅದ್ರ ಸೈಜ್. ಇಲ್ಲಿ 2 ಡೈಮೆನ್ಷನ್ ಆಗಿರುತ್ತೆ, ರೋ ಮತ್ತೆ ಕಾಲಮ್ ಎರಡು ಬರುತ್ತೆ. ಓಕೆನಾ? ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಡೇಟಾ ಟೈಪ್, ಒಂದು ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಅರೆ ನೇಮ್ ಮತ್ತೆ ಇದು ರೋ ಮತ್ತೆ ಕಾಲಮ್ ಸೈಜ್ ತಗೊಂಡಿದೆ. ಓಕೆನಾ? ನೆಕ್ಸ್ಟ್ ಇನಿಷಿಯಲೈಸೇಷನ್ ಆಫ್ 2D ಅರೆ, ಅದೇ ಸೇಮ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೇಮ್ ಡೇಟಾ ಟೈಪ್, ಅರೆ ನೇಮ್ ಮತ್ತೆ ಸೈಜ್. ಓಕೆನಾ? ಇವು ಡೈರೆಕ್ಟ್ ನಾವು ಬರ್ಕೊಂಡಿದ್ದೀವಿ. ಎರಡು ರೀತಿ ಬರ್ಕೋಬಹುದು, ಒಂದು ಈ ರೀತಿ ಮತ್ತೆ ಒಂದು ಈ ರೀತಿ. ಓಕೆನಾ? ಸಿಂಪಲ್. ಇವಾಗ ನೆಕ್ಸ್ಟ್ ಆಕ್ಸೆಸಿಂಗ್ ಆಫ್ 2D ಅರೆ ಎಲಿಮೆಂಟ್ಸ್ ಹೋಗೋಣ. ಆಕ್ಸೆಸಿಂಗ್ ಆಫ್ ಎಲಿಮೆಂಟ್ಸ್ ಇನ್ 2D ಅರೇಸ್ ಅಂತ ನೋಡೋದಾದ್ರೆ, ಈಚ್ ಎಲಿಮೆಂಟ್ ಇಸ್ ಆಕ್ಸೆಸ್ ಯೂಸಿಂಗ್ ರೋಸ್ ಅಂಡ್ ಕಾಲಮ್ಸ್. 2D ಅಂದ್ರೆ ಗೊತ್ತಿದೆ, ರೋ ಮತ್ತೆ ಕಾಲಮ್ ಇರುತ್ತೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಏನಪ್ಪಾ, 0,0. ಹೌದಾ? ಸೆಕೆಂಡ್ ಅಂದ್ರೆ 0,1, 0,2, ಹಂಗೆ 1,0, 1,1 ಈ ರೀತಿ ಆಕ್ಸೆಸ್ ಆಗುತ್ತೆ. ನಿಮಗೆ ಮ್ಯಾಟ್ರಿಕ್ಸ್ ಬಂದ್ರೆ ಇದು ತುಂಬಾ ಸಿಂಪಲ್. ಈಗ ಒಂದು ಪ್ರೋಗ್ರಾಮ್ ಮಾಡೋದಕ್ಕಿಂತ ಮುಂಚೆ ಕೀ ಫೀಚರ್ಸ್ ಆಫ್ 2D ಅರೇ ಇನ್ ಸಿ ನೋಡ್ಕೊಂತ ಹೋಗೋಣ. ಏನೇನೆಲ್ಲ ಕೀ ಫೀಚರ್ಸ್ ಇದೆ. 1D ಒಳಗಡೆ ಕೀ ಫೀಚರ್ಸ್ ಇದೆ, 2D ಒಳಗಡೆ ಇರ್ತದೆ. ಏನಪ್ಪ, ಸ್ಟೋರ್ ಡಾಟಾ ಇನ್ ರೋಸ್ ಅಂಡ್ ಕಾಲಮ್ಸ್. ಇದು ಡೆಫಿನೇಷನ್ ಅಲ್ಲೇ ಇದು ಬಂದಿರುತ್ತೆ. ಯೂಸ್ಫುಲ್ ಫಾರ್ ಟೇಬಲ್ಸ್ ಅಂಡ್ ಮ್ಯಾಟ್ರಿಕ್ಸ್ ಅಂಡ್ ಟೇಬಲ್ಸ್. ಆಮೇಲೆ ಫಿಕ್ಸ್ಡ್ ಸೈಜ್, ಕಾಂಟ್ ಚೇಂಜ್ ಒನ್ ಡಿಕ್ಲೇರ್. ಸೇಮ್ ಎಲ್ಲ ಕಡೆ ನಾವು ಒಂದು ಸಲ ಇನಿಷಿಯಲೈಸೇಷನ್ ಮಾಡಿದ್ರೆ ಮುಗಿತು, ಮತ್ತೆ ಚೇಂಜ್ ಮಾಡಕ್ ಆಗೋದಿಲ್ಲ. ಓಕೆನಾ? ಎಫಿಷಿಯಂಟ್ ಆಕ್ಸೆಸ್, ಎಲಿಮೆಂಟ್ಸ್ ಆಕ್ಸೆಸ್ ಯೂಸಿಂಗ್ ರೋಸ್ ಅಂಡ್ ಕಾಲಮ್ಸ್. ಇದು ಸೇಮ್ ಪಾಯಿಂಟ್. ಮೆಮೊರಿ ಇಸ್ ಕಂಟಿನ್ಯೂಯಸ್, ಅಂದ್ರೆ ಒಂದು ಪ್ರಾಪರ್ ಆಗಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರು. ಓಕೆನಾ? ಆಮೇಲೆ ಇವಾಗ ಒಂದು ಸಿಂಪಲ್ ಒಂದು ಪ್ರೋಗ್ರಾಮ್ ಮಾಡೋಣ. ಇದನ್ನ ಮ್ಯಾಕ್ಸಿಮಮ್ ಮಾಡ್ಕೊಂತೀನಿ. ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಅಂತ ಎಲ್ಲ ಬರ್ಸ್ಕೊಂತೀನಿ. ಆಮೇಲೆ ಇದು ಮೇನ್ ಫಂಕ್ಷನ್. ಒಂದು ಡೇಟಾ ಟೈಪ್, ಒಂದು ಅರೆ ನೇಮ್ ತಗೊಂತೀನಿ, ಆಮೇಲೆ ಸೈಜ್ ತಗೋತೀನಿ. ಓಕೆನಾ? ಇಲ್ಲಿ 2 ವೇರಿಯೇಬಲ್ ತಗೊಂತೀನಿ, ಐ ಮತ್ತೆ ಜೆ. ಮತ್ತೆ ಪ್ರಿಂಟಪ್ ಅಲ್ಲಿ ಏನಂತ ಬರ್ಕೊಂತೀವಿ ಅಂದ್ರೆ, ಎಂಟರ್ ಎಲಿಮೆಂಟ್ಸ್ ಫಾರ್ 3x3 ಮ್ಯಾಟ್ರಿಕ್ಸ್ ಅಂತ ಬರ್ತೀನಿ. 3x3 ಮ್ಯಾಟ್ರಿಕ್ಸ್ ಅಂದ್ರೆ ಟೋಟಲ್ ಎಷ್ಟು ಎಲಿಮೆಂಟ್ ಬರುತ್ತೆ, 9 ಎಲಿಮೆಂಟ್ಸ್ ಬರುತ್ತೆ. ಓಕೆ, ಈಗ ಇಲ್ಲಿ ಇದು ಯಾವ್ದಕ್ಕೆ ಹೇಳಿ ಪ್ರೀವಿಯಸ್ ಮಾಡಿದ್ದು ನೆಸ್ಟೆಡ್. ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಸಿಕ್ಕಿದ್ರೆ ಅದು ನೆಸ್ಟೆಡ್ ಲೂಪ್. ಓಕೆನಾ? ಇಲ್ಲಿ ಸ್ಕ್ಯಾನ್ ಆಫ್ ನಾನು ಏನ್ ಮಾಡ್ಕೊಂತೀನಿ, ರೀಡ್ ಮಾಡ್ಕೊಂತೀನಿ. ಹೌದಾ? ಇದು ಫಾರ್ಮೆಟ್ ಸ್ಪೆಸಿಫೈಯರ್ ಈ ರೀತಿ ಎಲ್ಲ ಅನ್ಕೊಂತೀನಿ. ಕೆಳಗಡೆ ಬಂದು ಏನ್ ಮಾಡ್ತೀನಿ, ಪ್ರಿಂಟಪ್ ಒಳಗಡೆ ಎಂಟರ್ ದ ಮ್ಯಾಟ್ರಿಕ್ಸ್ ಅಂತ ಹಾಕೊಂಡು ಮತ್ತೆ ನೆಸ್ಟೆಡ್ ಲೂಪ್ ಹಾಕೊಂಡು ಕೆಳಗಡೆ ಬಂದು ಪ್ರಿಂಟ್ ಮಾಡಿ. ಓಕೆನಾ? ಇಂಗ್ಲಿಷ್ ಗೊತ್ತಿದೆ ನನಗೆ ಮ್ಯಾಟ್ರಿಕ್ಸ್ ಹೆಂಗ್ ಪ್ರಿಂಟ್ ಮಾಡೋದು. ಇದು ಸೇಮ್ ಆಸ್ ಇಟ್ ಇಸ್ 1D ಯಾವ ರೀತಿ ಮಾಡಿದ್ವಲ್ಲ, ಸೇಮ್ 2D ಹಂಗೆ. ಬಟ್ ಅಲ್ಲಿ ಬರೀ ಐ ಅಷ್ಟೇ ಇರುತ್ತೆ, ಬಟ್ ಇಲ್ಲಿ ಐ ಮತ್ತೆ ಜೆ ಇರುತ್ತೆ. ಇಷ್ಟ ಸಿಂಪಲ್. ಓಕೆನಾ? ಸೊ ಇದನ್ನ ನಾವು ರನ್ ಮಾಡಿ ನೋಡೋಣ. ಇದನ್ನ ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡಿ ಸ್ವಲ್ಪ ಕಾಣುತ್ತೆ ಔಟ್ಪುಟ್. ಎಂಟರ್ 3x3 ಮ್ಯಾಟ್ರಿಕ್ಸ್ ತೋರಿಸಿದ್ದಾರೆ. 1, 2, 3, 4, 5, 6, 7, 8, 9. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು 1, 2, 3, 4, 5, 6, 7, 8, 9. 3x3 ಮ್ಯಾಟ್ರಿಕ್ಸ್ ಅಂದ್ರೆ ನೆಸ್ಟೆಡ್ ಲೂಪ್ ಆಗೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ I greater than 3 ಇದೆ, J greater than 3. 3 into 3 ಅಂದ್ರೆ 9. ಸೊ ಇದು 9 ಎಲಿಮೆಂಟ್ಸ್ ಪ್ರಿಂಟ್ ಮಾಡುತ್ತೆ. ಓಕೆನಾ?
ಓಕೆ, ಇದಿಷ್ಟು 2D ಅರೇ ಆಯ್ತು. ನಾವು 2D ಅರೇ ಯಾವ ರೀತಿ ಆಕ್ಸೆಸ್ ಮಾಡೋದು, ಡಿಕ್ಲರೇಷನ್ ಮಾಡೋದು, ಇನಿಷಿಯಲೈಸೇಷನ್ ಮಾಡೋದು, ಈ ರೀತಿ ಎಲ್ಲ ಆಯ್ತು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.